ಹೃದಯಾಘಾತ ಕೇವಲ ಪುರುಷರಿಗೆ ಹೆಚ್ಚಾಗಿ ಕಾಡುತ್ತೆ. ಈ ವಿಚಾರದಲ್ಲಿ ಮಹಿಳೆಯರು ಸೇಫ್ ಅಂತಲೇ ಇಲ್ಲಿಯವರೆಗೂ ಭಾವಿಸಲಾಗ್ತಿತ್ತು. ಆದ್ರೀಗ ಮಹಿಳೆಯರು ಕೂಡ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಇತ್ತೀಚೆಗೆ ಮಹಿಳೆಯರನ್ನು ಹೃದಯಾಘಾತ ಬಲಿ ಪಡಿತಿದೆ. ಈ ನಿಟ್ಟಿನಲ್ಲಿ ಮಹಿಳೆಯರು ಹೃದಯದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದದ್ದು ಅತ್ಯಗತ್ಯ. ಮಹಿಳೆಯರನ್ನ ಬಲಿ ಪಡಿತಿದೆ ಪ್ರಾಣಾಂತಕ ಹೃದಯ. ನಾರಿಯರಿಗೂ ಡೇಂಜರ್ ಹಾರ್ಟ್ ಅಟ್ಯಾಕ್, ಎಚ್ಚರ. ಇತ್ತೀಚೆಗೆ ಸದ್ದಿಲ್ಲದೆ ಮನುಷ್ಯನನ್ನ ಸಾವಿನ ದವಡಿಗೆ ತಳ್ಳುವ ಕಾಯಿಲೆ ಎಂದರೆ ಅದು ಹೃದಯದ ಸಮಸ್ಯೆ. ಹೆಚ್ಚಿನವರಿಗೆ ಹೃದಯಾಘಾತದ ಲಕ್ಷಣಗಳನ್ನ ಗುರುತಿಸಲು ಸಾಧ್ಯವಾಗದೆ ಸಾವನ್ನಪ್ಪುವುದೇ ಹೆಚ್ಚು. ವೃದ್ಧರನ್ನ ಮಾತ್ರವಲ್ಲ, ವಯಸ್ಕರು, ಯುವಕರು, ಮಕ್ಕಳು ಇಂದು ಹೃದಯದ ಸಮಸ್ಯೆಯಿಂದ ಸಾವನ್ನಪ್ಪುತ್ತಿರುವುದು ಭಯವನ್ನುಂಟು ಮಾಡುತ್ತದೆ. ಇದಕ್ಕೆಲ್ಲ ಕಾರಣವೆಂದ್ರೆ ಹೃದಯದ ಸಮಸ್ಯೆಯ ಲಕ್ಷಣಗಳನ್ನ ಗುರುತಿಸದಿರುವುದು. ಮಹಿಳೆಯರು ಈ ಸಾಲಿನಲ್ಲಿದ್ದೀರಿ ಎನ್ನುವುದನ್ನ ಮರೆಯಬೇಡಿ. ಹೃದಯದ ಸಮಸ್ಯೆಗಳ ಬಗ್ಗೆ ಮಹಿಳೆಯರು ತಿಳಿದುಕೊಳ್ಳಲೇಬೇಕಾದಂತಹ ಸಂಗತಿಗಳಿವು. ಕ್ಯಾನ್ಸರ್ಗಿಂತ ಹೃದಯದ ಕಾಯಿಲೆಯಿಂದ ಮಹಿಳೆಯರು ಸಾವನ್ನಪ್ಪುವುದು ಹೆಚ್ಚು. ಹೌದು, ಅಧ್ಯಯನದ ಪ್ರಕಾರ ಪ್ರತಿ 4 ಮಹಿಳೆಯರಲ್ಲಿ ಒಬ್ಬರು ಹೃದ್ರೋಗದಿಂದ ಸಾಯುತ್ತಾರಂತೆ. ವಾಸ್ತವವಾಗಿ ಎಲ್ಲಾ ಕ್ಯಾನ್ಸರ್ಗಳಿಗಿಂತ ಹೆಚ್ಚು ಮಹಿಳೆಯರು ಹೃದ್ರೋಗ ಮತ್ತು ಪಾರ್ಶ್ವವಾಯುಗಳಿಂದ ಮರಣವನ್ನಪ್ಪುತ್ತಾರೆ. ಹೃದ್ರೋಗವು ಯಾರಿಗೆ ಬರುತ್ತೆ, ಯಾರಿಗೆ ಬರೋದಿಲ್ಲ ಎಂದು ಹೇಳಲಾಗದು. ಅದರಲ್ಲೂ ಮಹಿಳೆಯರು ಇತರ ಆರೋಗ್ಯ ಸಮಸ್ಯೆಗಳಿಗಿಂತ ಹೃದಯದ ಸಮಸ್ಯೆಗಳ ಬಗ್ಗೆ ವೈದ್ಯರೊಂದಿಗೆ ಮಾತನಾಡುವುದು ಕಡಿಮೆಯೇ. ಹಾಗಾಗಿ ಹೃದಯದ ಕಾಯಿಲೆ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸುವುದು ಒಳಿತು. ಈಗಾಗಲೇ ಇರುವ ಹೃದಯದ ಸಮಸ್ಯೆ, ಜನನ ನಿಯಂತ್ರಣ ಮಾತ್ರೆಗಳ ಸೇವನೆ, ಧೂಮಪಾನ, ಅನಾರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಕೊರತೆಯು ಮಹಿಳೆಯರಲ್ಲಿ ಹೃದ್ರೋಗಕ್ಕೆ ಕಾರಣವಾಗುತ್ತಂತೆ. 90% ಮಹಿಳೆಯರು ಕನಿಷ್ಠ ಒಂದಾದರೂ ಅಪಾಯಕಾರಿ ಅಂಶವನ್ನ ಹೊಂದಿರ್ತಾರೆ. ಇನ್ನು ಈ ಅಪಾಯಕಾರಿ ಅಂಶಗಳನ್ನ ಹೊಂದಿರುವ ಮಹಿಳೆಯರಿಗೂ ಹೃದ್ರೋಗ ಬಾಧಿಸುತ್ತದೆ ಎನ್ನುವುದನ್ನ ಮರೆಯಬೇಡಿ. ಹೆಚ್ಚಿನವರು ಸಮಸ್ಯೆ ಬಂದಾಗ ಮಾತ್ರವೇ ವೈದ್ಯರಲ್ಲಿಗೆ ಓಡ್ತಾರೆ. ಆದ್ರೆ ಇದು ತಪ್ಪು. 20ನೆಯ ವಯಸ್ಸಿನಿಂದಲೇ ಹೃದಯ ಸಂಬಂಧಿ ರೂಟೀನ್ ಚೆಕ್ಅಪ್ ಮಾಡಿಸಿಕೊಳ್ಳಬೇಕು ಎಂದು ವೈದ್ಯರು ಹೇಳ್ತಾರೆ. ಯಾಕಂದ್ರೆ 20ರ ಹರೆಯದ ಆರಂಭದಿಂದ ಹೃದಯದ ಸಮಸ್ಯೆಗಳು ಆರಂಭವಾಗುತ್ತೆ. ಈ ಕ್ರಮಗಳನ್ನ ತೆಗೆದುಕೊಳ್ಳದಿದ್ರೆ ಮುಂದೆ ಪರಿಸ್ಥಿತಿಯು ಇನ್ನಷ್ಟು ಹದಗೆಡಬಹುದು. ಹೃದಯ ಸಂಬಂಧಿ ಚೆಕ್ಅಪ್ಗಳನ್ನ ನಿಮ್ಮ ಜನರಲ್ ಡಾಕ್ಟರ್ ಅವರ ಮೂಲಕವೇ ಮಾಡಿಸಿಕೊಳ್ಳಬಹುದು. ನಿಮ್ಮ ರಕ್ತದೊತ್ತಡ, ಕೊಲೆಸ್ಟ್ರಾಲ್, ತೂಕ ಮತ್ತು ಗ್ಲುಕೋಸ್ ಮಟ್ಟವನ್ನ ಪರೀಕ್ಷೆ ಮಾಡುವ ಮೂಲಕ ಹೃದಯ ಸಂಬಂಧಿ ಸಮಸ್ಯೆಗಳಿದೆಯಾ ಎನ್ನುವುದನ್ನ ನೋಡಬಹುದು. ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಹೃದಯ ಸಮಸ್ಯೆ ಇದ್ರೆ ವರ್ಷಕ್ಕೊಮ್ಮೆಯಾದ್ರೂ ಇಸಿಜಿ ಅಥವಾ ಇಕೆಜಿ ಮಾಡಿಸಿಕೊಳ್ಳಿ. ಹೃದ್ರೋಗದ ಲಕ್ಷಣಗಳು ಪುರುಷರು ಹಾಗೂ ಮಹಿಳೆಯರಲ್ಲಿ ಒಂದೇ ರೀತಿ ಇರೋದಿಲ್ಲ. ಪುರುಷರಲ್ಲಿ ಸಾಮಾನ್ಯ ಹೃದಯಾಘಾತದ ಲಕ್ಷಣವೆಂದರೆ ಎಡಬದಿಯ ಎದೆ ನೋವು ಅಥವಾ ಒತ್ತಡ, ಕೆಲವೊಮ್ಮೆ ತೋಳಿನ ಕೆಳಗೆ ಅಥವಾ ದವಡೆಯವರೆಗೆ ಹರಡುವ ನೋವು. ಆದರೆ ಮಹಿಳೆಯರಲ್ಲಿ ಈ ಲಕ್ಷಣಗಳು ಭಿನ್ನ. ಮಹಿಳೆಯರಲ್ಲಿ ಆಯಾಸ, ವಾಕರಿಕೆ, ಉಸಿರಾಟದ ತೊಂದರೆ, ಬೆನ್ನು ನೋವು, ಅಜೀರ್ಣ, ದವಡೆ ನೋವು ಮುಂತಾದ ಲಕ್ಷಣಗಳ ಮೂಲಕ ಹೃದಯಾಘಾತವನ್ನ ಪತ್ತೆ ಹಚ್ಚಬಹುದು. ಈ ಲಕ್ಷಣಗಳು ಕಂಡು ಬಂದ್ರೆ ತಪ್ಪದೆ ತುರ್ತು ಚಿಕಿತ್ಸೆ ಪಡೆಯುವ ಮೂಲಕ ಸಂಭವನೀಯ ಅಪಾಯವನ್ನ ತಡೆಗಟ್ಟಬಹುದು. ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರಿಗೆ ಹೃದಯಾಘಾತವಾದಾಗ ಜನ ಸಿಪಿಆರ್ ಮಾಡಲು ಮುಂದೆ ಬರೋದು ಕಡಿಮೆ. ಹೀಗಾಗಿ ಬದುಕುಳಿಯುವ ಸಾಧ್ಯತೆಗಳು ಕಡಿಮೆಯಾಗ್ತಾ ಇವೆ. ಮಹಿಳೆ ಎನ್ನುವ ಕಾರಣಕ್ಕಾಗಿ ಸಿಪಿಆರ್ ಮಾಡುವ ಮೂಲಕ ಮಹಿಳೆಯನ್ನ ಮುಟ್ಟಲು ಹಿಂಜರಿಯುವವರೇ ಹೆಚ್ಚು. ಸಿಪಿಆರ್ ಮಾಡಬೇಕಾದಾಗ ಎದೆಯನ್ನ ಒತ್ತಬೇಕಾಗತ್ತೆ. ಈ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಮಹಿಳೆಗೆ ಹೃದಯಾಘಾತವಾದಾಗ ಸಿಪಿಆರ್ ಮಾಡಲು ಯಾರೂ ಮುಂದೆ ಬರುವುದಿಲ್ಲ. ಅಧ್ಯಯನದ ಪ್ರಕಾರ ಹೃದಯಾಘಾತವಾಗಿ ಆಸ್ಪತ್ರೆ ಸೇರಿದ ನಂತರ ಪುರುಷರು ಬದುಕುಳಿಯುವ ಸಾಧ್ಯತೆ
ಮಹಿಳೆಯರಿಗಿಂತ 23% ಹೆಚ್ಚಂತೆ. ನೀವು ಫಿಟ್ ಆಗಿದ್ದೀರಾ ಅಂತ ಅಂದ್ರೆ ಹೃದ್ರೋಗ ಬಾರದು ಎಂದು ಭಾವಿಸಬೇಡಿ. ಸಾಮಾನ್ಯವಾಗಿ ಫಿಟ್ ಆಗಿರೋರ್ಗೆ ಯಾವ ಕಾಯಿಲೆಯೂ ಬರೋದಿಲ್ಲ ಅಂತಾರೆ. ಆದ್ರೆ ನೀವು ತುಂಬಾ ಫಿಟ್ ಆಗಿದ್ರೂ 100% ನಿಮಗೆ ಹೃದ್ರೋಗ ಬರೋದೇ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಆದ್ರೆ ಅತಿಯಾಗಿ ತಿನ್ನೋದು ಮತ್ತು ಜಡ ಜೀವನ ಶೈಲಿಯಂತಹ ವಿಷಯಗಳು ಹೃದಯದ ಸಮಸ್ಯೆಯ ಅಪಾಯವನ್ನ ಹೆಚ್ಚಿಸುತ್ತೆ. ಆದ್ರೆ ನೀವು ತೆಳ್ಳಗಿದ್ರೂ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನ ಹೊಂದಿರಬಹುದು. ನಿಮ್ಮ ಆಹಾರ ಪದ್ಧತಿಯಿಂದ ಹಿಡಿದು ಇತರರು ಮಾಡುವ ಧೂಮಪಾನದಿಂದಲೂ ನಿಮಗೆ ಹೃದಯದ ಸಮಸ್ಯೆ ಬರಬಹುದು. ರೋಗ ಲಕ್ಷಣಗಳಿಲ್ಲದಿದ್ರೂ ನಿಮಗೆ ಹೃದಯ ಸಮಸ್ಯೆ ಇರಬಹುದು. ಕೆಲವು ಹೃದ್ರೋಗದ ಲಕ್ಷಣಗಳು ಮಹಿಳೆಯರಲ್ಲಿ ಕಂಡು ಬರದೇ ಇರಬಹುದು. ವೇಗವಾಗಿ ನಡೆಯುವಾಗ, ವ್ಯಾಯಾಮ ಮಾಡಿದ ನಂತರ ಉಸಿರಾಟದ ತೊಂದರೆ ಮತ್ತು ರಾತ್ರಿಯ ನಿದ್ದೆಯಲ್ಲಿ ಆಯಾಸವು ಹೃದಯದ ಸಮಸ್ಯೆಯ ಲಕ್ಷಣವಾಗಿರಬಹುದು. ನೀವು ಸಾಮಾನ್ಯವಾಗಿ ಮಾಡುವ ಚಟುವಟಿಕೆಗಳನ್ನ ಇತ್ತೀಚೆಗೆ ಮಾಡಲು ಕಷ್ಟವಾಗ್ತಿದೆ ಎಂದೆನಿಸಿದ್ರೆ ಖಂಡಿತವಾಗಿಯೂ ಗಮನಿಸಬೇಕಾದದ್ದೇ. ನಿಮ್ಮ ಚಟುವಟಿಕೆಗಳನ್ನ ಗಮನಿಸುವ ಮೂಲಕ, ವ್ಯಾಯಾಮ ಮಾಡುವ ಮೂಲಕ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಗಮನ ಹರಿಸಬಹುದು. ಕೊಬ್ಬು, ಕೊಲೆಸ್ಟ್ರಾಲ್ ಮತ್ತು ಕಡಿಮೆ ಉಪ್ಪು ಇರುವ ಆಹಾರವನ್ನ ಸೇವಿಸುವುದು ನಿಮ್ಮ ಹೃದಯ ಕಾಯಿಲೆಯ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇಂತಹ ಆಹಾರಗಳ ಬದಲು ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ನೇರ ಪ್ರೋಟೀನ್ಗಳನ್ನ ಸೇವಿಸಲು ಆದ್ಯತೆ ನೀಡಿ. ನಿಯಮಿತ ದೈಹಿಕ ಚಟುವಟಿಕೆಯು ಹೃದಯದ ಕಾಯಿಲೆಯ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಪ್ರತಿ ವಾರ ಒಟ್ಟಾರೆ ಕನಿಷ್ಠ 150 ನಿಮಿಷಗಳ ಮಧ್ಯಮ ಅಥವಾ ತೀವ್ರತೆಯ ವ್ಯಾಯಾಮ ಅಥವಾ 75 ನಿಮಿಷಗಳ ತೀವ್ರತೆಯ ವ್ಯಾಯಾಮ ಮಾಡಲು ಆದ್ಯತೆ ನೀಡಿ. ತೀವ್ರ ಒತ್ತಡವು ಹೃದಯಾಘಾತದ ಅಪಾಯ ಹೆಚ್ಚಿಸುತ್ತೆ. ನಿಮ್ಮ ಒತ್ತಡ ಕಡಿಮೆ ಮಾಡಲು ಆರೋಗ್ಯಕಾರಿ ದಾರಿಗಳನ್ನ ಹುಡುಕಿ. ಧ್ಯಾನ, ಯೋಗ ಮತ್ತು ಆಳವಾದ ಉಸಿರಾಟ ಇತ್ಯಾದಿಗಳ ಮೂಲಕ ಒತ್ತಡ ತಗ್ಗಿಸಿಕೊಳ್ಳಿ. ಮಹಿಳೆಯರು ಈಗ ಧೂಮಪಾನದ ಕುರಿತು ಹೆಚ್ಚಿನ ಆಸಕ್ತಿ ವಹಿಸುತ್ತಿರುವುದು ಆತಂಕಕಾರಿ. ಧೂಮಪಾನದ ಅಭ್ಯಾಸವೇನಾದ್ರೂ ಇದ್ರೆ ಬಿಟ್ಟು ಬಿಡಿ. ನಿಮ್ಮ ಆರೋಗ್ಯವನ್ನ ನಿಯಮಿತವಾಗಿ ಪರಿಶೀಲಿಸಿಕೊಳ್ಳಿ. ರಕ್ತದ ಪರೀಕ್ಷೆ, ಯೂರಿನ್ ಪರೀಕ್ಷೆ ಇತ್ಯಾದಿಗಳ ಮೂಲಕ ಹೃದಯದ ಆರೋಗ್ಯ ತಿಳಿದುಕೊಳ್ಳಿ. ಬಿಪಿ ಲೋ ಅಥವಾ ಹೈ ಇದೆಯೇ ಎಂದು ನಿಯಮಿತವಾಗಿ ಟೆಸ್ಟ್ ಮಾಡಿಕೊಳ್ಳಿ. ಹೃದಯ ಜೋಪಾನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.